ವೀಕ್ಷಕರೇ ನಮಸ್ಕಾರ. ಈ ಮನುಷ್ಯ ಅನ್ನೋ ಜೀವಿ ಇದೆಯಲ್ಲ, ಎಷ್ಟು ಕ್ರೂರಿ ಆಗ್ತಿದ್ದಾನೆ ಅನ್ನೋದಕ್ಕೆ ಬೆಳಗಾವಿಯಲ್ಲಿ ನಡೆದಿರತಕ್ಕಂತಹ ಈ ಘಟನೆಯೇ ಸಾಕ್ಷಿ. ಬರೀ ಒಂದೇ ಒಂದು ಡ್ರೆಸ್ ವಿಚಾರಕ್ಕೆ ಗಂಡ ತನ್ನ ಹೆಂಡತಿಯನ್ನ ಜೀವಂತವಾಗಿ ಸುಟ್ಟು ಹಾಕ್ತಾನೆ. ಮನೆಯಲ್ಲಿ ಸೀರೆ ಉಡೋದಿಲ್ಲ ಅಂತ ಹೆಂಡತಿಗೆ ಬೆಂಕಿ ಹಚ್ಚಿದ ಕಿರಾತಕ ಇವನು. ಬರೋಬ್ಬರಿ 80% ಸುಟ್ಟು ಹೋಗಿದ್ದಾಳೆ. ಆ ಪುಣ್ಯಾತಿಗಿತ್ತಿ ಬೆಂದು ಹೋಗಿದ್ದಾಳೆ. ಮನೆಯಲ್ಲಿ ಹೆಂಡತಿ ಯಾವಾಗಲೂ ನೈಟಿ ಅಥವಾ ಗೌನ್ ಹಾಕೋತಿದ್ಲಂತೆ. ಆದರೆ ಈ ಪತಿರಾಯನಿಗೆ ಸೀರೆ ಉಡಬೇಕು ಅನ್ನೋ ಹಠ. ಇದೇ ವಿಷಯಕ್ಕೆ ದಿನ ಕಿರಿಕಿರಿ ಮಾಡ್ತಿದ್ದ. ಮೊನ್ನೆ ಜಗಳ ವಿಕೋಪಕ್ಕೆ ಹೋದಾಗ ಕಂಟ್ರೋಲ್ ಕಳಕಂಡು ಬಿಟ್ಟಿದ್ದಾನೆ. ಮನುಷ್ಯತ್ವ ಮರೆತು ಹೆಂಡತಿಯ ಮೇಲೆ ಬೆಂಕಿ ಹಚ್ಚಿದ್ದಾನೆ. ಬೆಂಕಿ ತಗುಲಿದ ರಭಸಕ್ಕಿದೆಯಲ್ಲ, ಆ ಹೆಣ್ಣು ಮಗಳ ಮೈಯೆಲ್ಲ ಸುಟ್ಟು ಕರಕಲಾಗಿದೆ. ಪಾಪ 80% ಬಾಡಿ ಸುಟ್ಟು ಹೋಗಿದೆ. ಅಂದರೆ ಬದುಕೋದೇ ಕಷ್ಟ. ಈಗ ಬದುಕಿರೋದು ಕೂಡ ಪವಾಡ ಸದೃಶಳಾಗಿ. ಸದ್ಯಕ್ಕೆ ಅವಳನ್ನು ಹೆಚ್ಚಿನ ಟ್ರೀಟ್ಮೆಂಟಿಗಾಗಿ ಗೋವಾದ ಆಸ್ಪತ್ರೆಗೆ ಸೇರಿಸಲಾಗಿದೆ. ಕಂಡೀಷನ್ ತುಂಬಾನೇ ಸೀರಿಯಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ನೋಡಿ, ಯಾರಿಗಾದರೂ ಅಷ್ಟೇ ಕೋಪ ಬರೋದು ಸಹಜ. ಆದರೆ ಆ ಕೋಪ ಒಂದು ಪ್ರಾಣ ತಗೊಳ್ಳೋ ಅಷ್ಟು ಇರಬಾರ್ದು. ಯಾರೋ ಯಾಕೋ ಬಟ್ಟೆ ವಿಚಾರಕ್ಕೆ ಮಟ್ಟಕ್ಕೆ ಇಳಿಯೋದನ್ನು ಏನನ್ಬೇಕು? ಬರೀ ಸೀರೆ ಉಡಲಿಲ್ಲ ಅಂತ ಜೀವ ತೆಗೆಯೋಕೆ ಹೋಗೋದು ಎಂಥ ವಿಕೃತಿ ಅಲ್ವಾ? ಮನೆ ಮಂದಿಯ ಜೊತೆ ಪ್ರೀತಿಯಿಂದ ಇರೋದನ್ನು ಬಿಟ್ಟು ಸಣ್ಣ ಸಣ್ಣ ವಿಚಾರಕ್ಕೆ ಇಷ್ಟೊಂದು ಕ್ರೂರವಾಗಿ ನಡೆದುಕೊಳ್ಳೋದು ಸರಿನಾ? ನಿಮಗೇನನ್ಸುತ್ತೆ ಈತನ ಈ ಕ್ರೌರ್ಯದ ಬಗ್ಗೆ? ನೋಡಿ, ಗಂಡ ಹೆಂಡತಿಯ ಜಗಳ ಉಂಡು ಮಲಗುವಷ್ಟರಲ್ಲಿ ಮಾತ್ರ. ಆದರೆ ಸಂಸಾರದಲ್ಲಿ ಸಮಸ್ಯೆಗಳು ಸಾಮಾನ್ಯ. ಆದರೆ ಅದನ್ನು ಕೂತ್ಕೊಂಡು ಬಗೆಹರಿಸಬಹುದಾದಂತಹ ಸಮಸ್ಯೆಗಳಾಗಿರ್ತವೆ. ಅಂತಹ ಸಮಸ್ಯೆಗಳೂ ಕೂಡ ವಾದಕ್ಕೆ ತಿರುಗಿ, ವಾದ ಸಂಘರ್ಷಕ್ಕೆ ತಿರುಗಿ, ಜೊತೆಗೆ ಆಯುಧಗಳಿಂದ ಹೆಂಡತಿಯನ್ನು ಕತ್ತರಿಸುವಂತಹದ್ದು, ಸೀಮೆಎಣ್ಣೆ ಸುರಿದು ಸುಟ್ಟು ಹಾಕುವಂತಹದ್ದು, ಇದು ನಿಜಕ್ಕೂ ಕೂಡ ವಿಕೃತ. ಇವೆಲ್ಲವೂ ಕೂಡ ನಿಲ್ಲಬೇಕಾಗಿದೆ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.